2024 ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬ್ರಹ್ಮಾಂಡ ಗುರುಜಿ 2024 ಭವಿಷ್ಯ ಹೇಗಿರುತ್ತೆ ಅನ್ನೋದರ ಬಗ್ಗೆ, ದೇಶದ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿ ಹೇಗೆಲ್ಲ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮಗೆ ವೈಯಕ್ತಿಕವಾಗಿ ನನ್ನ ರಾಶಿ ಹೇಗಿರುತ್ತೆ, ಇಡೀ ವರ್ಷ ನಾನು ಹೇಗಿರ್ತೀನಿ, ಯಾವ ವಿಚಾರದ ಬಗ್ಗೆ ನಾನು ಎಚ್ಚರಿಕೆ ವಹಿಸಬೇಕು, ಈ ನಿಮ್ಮ ಪ್ರಶ್ನೆಗೆ ಈಗ ಗುರುಜಿ ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯಿಂದ ಆರಂಭ ಮಾಡಿದ್ರೆ, ಗುರುಜಿ ಹೇಗಿರುತ್ತೆ ರಾಶಿ ಈ ವರ್ಷ 2024? ಬಹಳಷ್ಟು ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹೊಸ ವರ್ಷದ ಮೇಲೆ. ಸೊ ಮೇಷದಿಂದ ಆರಂಭ ಮಾಡಿದ್ರೆ ಸಾಧಾರಣವಾಗಿ ಶ್ವೇತಾ, ನಾನು ಉಗಾದಿ ಹಬ್ಬಕ್ಕೆ ಭವಿಷ್ಯ ಹೇಳೋದು, ಆದರೂ ಸಹ ಪಾಪ ಜನವರಿಗೋಸ್ಕರ ಹೇಳಬೇಕು. ಏನು ಹೇಳುತ್ತೆ ಅಂದರೆ 2 ಪಾಯಿಂಟು, ಒಂದು ಎಚ್ಚರಿಕೆ, ಇನ್ನೊಂದು ಶುಭ. 2 ಜ್ಞಾಪಕ ಇಟ್ಕೊಳ್ಳಿ ಒಂದೊಂದು ರಾಶಿಗೂ. ಸೊ ನಮ್ಮಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮೇಷರಾಶಿಯಲ್ಲಿರ್ತಕ್ಕಂಥದ್ದಿಗೆ ಗುರುಬಲ ಇರತಕ್ಕಂಥವ್ರಿಗೆ ಯಾರಾದರೂ ವ್ಯವಸ್ಥೆ ಇದೆಯಾ ಅಂತ ನೋಡಬೇಕು. ಇನ್ನು ಗುರುಬಲ ಬರಲಿಲ್ಲ, ಮೇಷರಾಶಿ ಗುರುಬಲ ಇರಲ್ಲ. ಅಗ್ನಿ ನಕ್ಷತ್ರ ಅಂತ ಕರಿತೀವಿ. ಅಗ್ನಿ ನಕ್ಷತ್ರ ಆಗಿರೋದ್ರಿಂದ ನಿಮಗೆಲ್ಲ ಅಂದರೆ ಟೆನ್ಷನ್ ಜಾಸ್ತಿ ಇರುತ್ತೆ. ಯಜಮಾನ್ರ ಹತ್ರ ಗಂಡ ಹೆಂಡ್ತೀರಾದರೆ ಘರ್ಷಣೆಗಳು ಹೆಚ್ಚಾಗತ್ತೆ. ಇದು ಕೆಟ್ಟ ವ್ಯವಸ್ಥೆಗಳು. 3ನೇದು, ಅಡುಗೆ ಮನೆಯಲ್ಲಿ ಹೆಂಗಸರಾಗಲಿ ಗಂಡಸರಾಗಲಿ ಅಥವಾ ಕರೆಂಟ್ಗಳಲ್ಲಾಗಲಿ ಮೇಷರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ, ಸುಮ್ಮನೆ ಹೀಗೆ ಒಂದು ಶಾಕ್ ಹೊಡಿಬೋದು. ಸುಮ್ಮನೆ ಅಕಸ್ಮಾತ್ ಬೆಂಕಿ ಅಪಘಾತಗಳು, ದೇವ್ರ ಮನೇಲಾದ್ರಿ ಹುಷಾರು ಅಥವಾ ಅಡುಗೆ ಮನೇಲಿ ಹುಷಾರು, ಈ ಥರದ್ದೆಲ್ಲ ಜಾಗೃತಿಯಾಗಿರತಕ್ಕಂಥದ್ದು ಇದು ಮೇಷರಾಶಿ ವ್ಯವಸ್ಥೆ. ತಾವೆಲ್ಲರೂ ಏನು ಅಂದರೆ ಮೇಷರಾಶಿಯವರು ಶುಭ ಅಂದರೆ ಯಾರಿಗಿರ್ಬೋದು? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೇಷರಾಶಿ ಶುಭ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೇಷರಾಶಿ ಶುಭ ಅಂದರೆ ಪ್ರಮೋಷನ್ ಸಿಗ್ಬೋದು. ಅಕಸ್ಮಾತ್ ಕಾನ್ಸ್ಟೇಬಲ್ ಆಗಿರೋನು ಹೆಡ್ ಕಾನ್ಸ್ಟೇಬಲ್ ಆಗ್ಬೋದು, ಹೆಡ್ ಕಾನ್ಸ್ಟೇಬಲ್ ಆಗಿರೋನು ಇನ್ಸ್ಪೆಕ್ಟರ್ ಡೈರೆಕ್ಟಾಗಿ ಆಗಿರ್ಬೋದು, ಅಥವಾ ಯಾವಾಗಲೂ ಎಕ್ಸಾಮ್ ಬರೆದಿರ್ತಕ್ಕಂಥವ್ನು ಪ್ರಮೋಷನ್ ಸಿಗ್ಬೋದು ಅಂತ. ಇನ್ನೊಂದು ಮೇಷರಾಶಿಯಲ್ಲಿ ಯಾರು ಚೆನ್ನಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಅಕಸ್ಮಾತ್ ಚೆನ್ನಾಗಿರುತ್ತಾ ಅಂದರೆ ಖಂಡಿತ ಇಲ್ಲ. ವಿದ್ಯಾರ್ಥಿಗಳು ಈ ಸಲ ಬಹಳ ಕಷ್ಟಪಡಬೇಕು. ಮೇಷರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟಪಡಬೇಕಾಗತ್ತೆ. ಸೊ ಇದರಲ್ಲಿ ಏನು ಅಂದರೆ ಸುಖಕರ ಪರವಾಗಿರ್ತಕ್ಕಂಥದ್ದು ಮೇಷರಾಶಿಗೆ ಏನು ಅಂದರೆ ಗೃಹ ನಿವಾಸ, ಸ್ಥಳ ನಿವಾಸ ಪ್ರಾಪ್ತಿರಸ್ತು. ಅಂದ್ರೇನು? ಸಡನ್ನಾಗಿ ಏನಾದರೂ ಒಂದು ಸೈಟು ಲೋನ್ ತೊಗೊಂಡು ಮಾಡ್ತಿರೋ, ಸ್ವಂತಕ್ಕೆ ಮಾಡ್ತಿರೋ, ಒಂದು ಗೃಹ ನಿವಾಸಕ್ಕೆ ವ್ಯವಸ್ಥೆ ಆಗುತ್ತೆ. ಯಾಕೇನೆ? ಗುರುಬಲ ಇಲ್ಲದೇ ಇದ್ದರೂ ಬುಧ ಚೆನ್ನಾಗಿ ನೋಡ್ತಾನೆ, ಬುಧ ಸ್ಥಳವನ್ನು ಕೊಡ್ತಾನೆ. ಸ್ಥಳದಾತಾಯ ವಿದ್ಮಹೇ ಗೃಹ ದೇನವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯತ್. ಇದು ವ್ಯವಸ್ಥೆ ಶುಭ ಅಶುಭ ಎರಡೂ ಯಾರ್ದು ಮೇಷರಾಶಿದು. ಈಗ ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯೋದು ಆ್ಯಸ್ ಇಟ್ ಈಸ್ ಯಾವಾಗಲೂ ನಾಳೆ ಊಟ ಮಾಡಬೇಕಾ, ಇವತ್ತು ಕಷ್ಟಪಡಲೇಬೇಕು. ನಿಮ್ಮ ಹಣೆ ಬರ ಪರ್ಮನೆಂಟು ಹಣೆ ಬರ ವೃಷಭ ರಾಶಿ ತಲೆಗೆ ಇಟ್ಕೊಳ್ಳಿ. ವೃಷಭ ಅಂದರೆ ನೆತ್ತು, ದುಡಿಲೇಬೇಕು. ನಾನು ವೃಷಭ ರಾಶಿಯನ್ನು ಕೂತ್ಕೊಂಡಿದ್ದೀನಿ, ನಾಳೆ ಬೆಳಗ್ಗೆ ಕೂತ್ಕೊಂಡು ತಿನ್ಬೋದು, ನಮ್ಮ ಅಪ್ಪಂದು ಆಸ್ತಿ ಖಂಡಿತ ತಿನ್ನಕಾಲ. ಬುರ್ಕು ಇಟ್ಕೊಂಬಿಡಿ. ಎಷ್ಟೇ ಕೋಟೇಶ್ವರ ಆದರೂ ವೃಷಭ ರಾಶಿಲೇ ದುಡ್ಡು ತಿನ್ನಬೇಕು. ನಾಳೆ ಬ್ಯಾಂಕ್ಗೆ ಹೋದ ತಕ್ಷಣ ಕ್ಲೋಸ್ ಆಗಿಬಿಟ್ಟಿದ್ದೀರಿ, ನಾಡಿದ್ದು ಬನ್ನಿ ಅಂದ್ಬಿಡ್ತಾರೆ. ಹಾಗೆ ವೃಷಭ ರಾಶಿಯವರು ದಯವಿಟ್ಟು ಏನು ಮಾಡಬೇಕು ಅಂದರೆ ಸ್ಕಿನ್ ಅಲರ್ಜಿಗಳನ್ನ ನೋಡ್ಕೋಬೇಕು. ಶುಕ್ರನ ಮನೆ ಅಲ್ವಾ, ಸ್ಕಿನ್ ಅಲರ್ಜಿ ನೋಡ್ಕೋಬೇಕು. ಸ್ಕಿನ್ ಟ್ರೀಟ್ಮೆಂಟನ್ನು ಯಾವ ಕಾಲಕ್ಕೂ ಮುಖಕ್ಕೆ ಯಾವುದೇ ಹೆಣ್ಣು ಮಕ್ಕಳಾಗಲಿ ವೃಷಭ ರಾಶಿಯ ಗಂಡು ಮಕ್ಕಳಾಗಲಿ ಏನೋ ಹಚ್ಕೊತೀನಿ ಮಾಡ್ಕೊತೀನಿ ಅನ್ನೋದು ಮಾಡ್ಕೋಬೇಡಿ. ಸ್ಕಿನ್ನಿಗೆ ತೊಂದರೆ, ರಾಹು ಅಲ್ಲೇ ನೋಡ್ತಾನೆ. ಸೊ ಅದನ್ನು ಹುಷಾರು. ಅದು ಸ್ನಾನ ಮಾಡೋಕ್ಕೆ ಮೊದಲೋ ಬಿಫೋರೋ ಆಫ್ಟರೋ ಹುಷಾರ್. 2ನೇದು, ಆ ಮೇಷರಾಶಿಯಲ್ಲಿರ್ತಕ್ಕಂಥ ಅವರ ವ್ಯವಸ್ಥೆ ಏನಿದೆ ವೃಷಭ ರಾಶಿಗೆ ಪಕ್ಕದಲ್ಲೇ ಇರೋದ್ರಿಂದ ಇವರದು 4ರಲ್ಲಿ 2 ರಾಶಿಯಲ್ಲಿ 1 ರಾಶಿ ಅಲ್ಲೇ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಅಶ್ವಿನಿ ಭರಣಿ ಕೃತಿಕಾ. ಈ ಕೃತಿಕಾ ಅನ್ನೋ ಬೆಂಕಿಯ ಅಪಘಾತಗಳಿರೋದ್ರಿಂದ ನೀವು ರೋಡ್ ಆಕ್ಸಿಡೆಂಟ್, ವೃಷಭ ರಾಶಿಯಲ್ಲಿ ಅಕಸ್ಮಾತ್ ಕೊನೆಯದಾಗಿರ್ತಕ್ಕಂಥ ಪಾದ ಅಲ್ಲೇ ಬರೋದ್ರಿಂದ ನೀವು ದಯವಿಟ್ಟು ರೋಡ್ಗಳಲ್ಲಿ ಹುಷಾರು. ಗಾಡಿ ರಿಪೇರಿ ಚೆಕ್ ಮಾಡ್ಕೊಳ್ಳಿ, ಟೈರ್ ಚೆಕ್ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಇದೆಲ್ಲ ಮುಗಿಸ್ಕೊಂಡು ಹೋದಾಗ ನಿಮಗೆ ವೃಷಭ ರಾಶಿಯವರಿಗೆ ಒಂದು ಏನಂದರೆ ಹೊಸದಾಗಿ ಬಟ್ಟೆಗಳು ಕೊಂಡ್ಕೊಳ್ಳೋ ಅವಕಾಶಗಳು, ಹೊಸದಾಗಿರ್ತಕ್ಕಂಥ ಯಾವುದೇ ಹೊಸ ಟ್ರೀಟ್ಮೆಂಟ್ಗೆ ಹೋಗೋ ಅವಕಾಶಗಳು, ಯಾರೋ ಹಳೆಯ ದುಡ್ಡು ನಿಮಗೆ ಕೊಡಬೇಕಾಗಿದೆ ದುಡ್ಡಿನ ವ್ಯವಸ್ಥೆಗಳು. ಇದು ಇಷ್ಟು ನಡೆಯುತ್ತೆ ವೃಷಭ ರಾಶಿಗೆ. ಒಂದು ಕೆಟ್ಟದು, ಒಂದು ಒಳ್ಳೆಯದು. ಮಿಥುನ್ ರಾಶಿಗೆ ಹೋಗೋಣ. ಲವ್ ಮಾಡ್ತಾ ಇದ್ದವರು ಅಕಸ್ಮಾತ್ ಹೆಡ್ ರೇಟ್ ಅಂದರೆ ಲವ್ ಕ್ಯಾನ್ಸಲ್ ಆಗ್ಬೋದು. ಗಂಡ ಹೆಂಡ್ತಿರು ಮದುವೆ ಮಾಡ್ಕೊಂಡು ಆಲ್ರೆಡಿ ಲವ್ ಮಾಡ್ಕೊಂಬಿಟ್ಟಿದ್ದವ್ರಿಗೆ, ಸಂತಾನ ಅಭಿವೃದ್ಧಿ ಇಲ್ಲದೆ ಇದ್ದವ್ರಿಗೆ ಇನ್ನೂ 1 ವರ್ಷ ಕಾಯಬೇಕಂದ್ರೆ ಲೇಟಾಗಿ ಮಕ್ಕಳಾಗೋ ಅವಕಾಶಗಳು, ಅಬಾರ್ಷನ್ಸ್ ಆಗುತ್ತೆ. ಮಿಥುನ್ ರಾಶಿಯಲ್ಲಿ ಲವ್ ಮಾಡಿದ್ದರೆ, ನೀವು ಜಾತಕ ನೋಡದೆ ಲವ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿ ಬುಧನ ಮನೆ 50-50 ಅಬಾರ್ಷನ್ಸ್ ಮಾಡ್ತಾನೆ. ಹೊಸದಾಗಿ ಲವ್ ಮಾಡಿ ಹೊಸದಾಗಿ ಮದುವೆ ಮಾಡಿಕೊಂಡು ಸಂತಾನಕ್ಕೆ ಏನು ಮಾಡೋದು, ಇನ್ನೊಂದು ವರ್ಷ ಕಾಯ್ಬೇಕು, ತಳ್ತಾನೆ. 1. 2ನೇದು, ಮಕ್ಕಳು ಅಕಸ್ಮಾತ್ ಹೆಣ್ಣು ಮಕ್ಕಳಾಗಿದ್ದ ಪಕ್ಷದಲ್ಲಿ ಆರೋಗ್ಯ ಪರಿಸ್ಥಿತಿ, ನೀರಿನ ಅಂಶಗಳು ಹೆಚ್ಚು ನೋಡ್ಕೋಬೇಕಂದ್ರೆ ಮಕ್ಕಳಿಗೆ ನೋಡಿ ಯಾಕೋ ಸಿಕ್ಕಾಪಟ್ಟೆ ನೀರು ಸೇತ್ಕೊಂಡ್ಬಿಟ್ಟಿದೆ, ಮೂಗಲ್ಲಿ ಸೇರ್ತಾ ಇದೆ, ಮಗು ಯಾವಾಗಲೂ ಅಕ್ಷಿಣ ತಿಂತಾ ಇದೆ, ಏನು ಮಾಡೋದು ಅಂದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಮಿಥುನ್ ರಾಶಿ ಬುಧನ ಮನೆ ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಇದೆಲ್ಲ ಕೆಟ್ಟದು. ಒಳ್ಳೇದಾಗಬೇಕು. ನಾನು ದೊಡ್ಡ ಲಿಸ್ಟ್ ಇದೆ, ನಿಮಗೆ ಪಾಪ ಸಣ್ಣ ಹೇಳ್ಬೇಕು, ಪಾಪ ಟೈಮಿಗೆ ಅವ್ರು ಕೊಟ್ಟಿರೋದು ಇಷ್ಟು, ಒಂದು 6 ಆದರೂ ಮುಗಿಸ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ವ್ಯವಸ್ಥೆಯಲ್ಲಿ ಮಿಥುನ್ ರಾಶಿಗೆ ಒಳ್ಳೇದೇನಾಗ್ಬೋದು. ಮಿಥುನ್ ರಾಶಿಯವ್ರಿಗೆ ಜ್ಞಾಪಕ ಇಟ್ಕೊಳ್ಳಿ, ಕೋರ್ಟ್ ಕೇಸು ಕಚೇರಿಗಳಿರೋದಿದ್ರೆ ಜಯಗಳಿಸೋಕ್ಕೆ ಅವಕಾಶಗಳು
ಲಂಚ ಕೊಡ್ತಿರೋ ಹಾಗೆ ಗೆಲ್ತಿರೋ ನಿಮ್ಮದೇ ಬರುತ್ತೋ ಇದು ವ್ಯವಸ್ಥೆ ಆಗುತ್ತೆ. ಎಲ್ಲೋ ದುಡ್ಡು 5,000 ಬರಲಿ, ನಮ್ಮ ತಾತನ ಮನೆ ದುಡ್ಡು ಬರಬೇಕಾಯ್ತು, ಬಂದ್ಬಿಡ್ತು ನೋಡಮ್ಮ ನನಗೂ ಒಂದು ಭಾಗ ಅಂತ ಬರೋ ಅವಕಾಶಗಳು ನಡೆಯುತ್ತೆ. ಎರಡನೇದು, ಯಾವ ಕಾಲಕ್ಕೂ ನಿಮಗೆ ಹೊಸ ಫ್ರೆಂಡ್ಗಳಾಗ್ತಾರೆ, ಅವರಿಂದ ಬಿಸ್ನೆಸ್ಗಳಿಗೆ ಒಂದು ಟ್ಯಾಕ್ಟಿಕ್ಸ್ ವ್ಯವಸ್ಥೆ ಆಗುತ್ತೆ. ಅದು ನೀವು ಹೋಟೆಲ್ ಬಿಸ್ನೆಸ್ ಇಡ್ತಿರೋ, ಗಾಡೀಲಿ ಬಿಸ್ನೆಸ್ ಆಗ್ತಿರೋ, ಇನ್ವೆಸ್ಟ್ಮೆಂಟ್ ನಿಮಗೆ ಯಾರೋ ಸಹಾಯ ಮಾಡ್ತಾರೆ. ಯಾರಿಗೆ? ಮಿಥುನ ರಾಶಿಗೆ. ಕಟಕ ರಾಶಿಗೆ ಬಂದ್ಬೇಡ. ಕಟಕ ರಾಶಿಗೆ ಚಂದ್ರ ಪರಿವರ್ತನೆ ಈ ವರ್ಷದ 2024 ಚಂದ್ರನಿಂದಾನೇ ಪರಿವರ್ತನೆ. ನಿಮ್ಮ ತಾಯಿಯ ಆರೋಗ್ಯಗಳನ್ನ ನೋಡ್ಕೋಬೇಕು ಕಟಕ ರಾಶಿಯವರು. ಪ್ಲಸ್ ನಂಬರ್ 2, ಕಟಕ ರಾಶಿಯವರು ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಹೆಂಡತಿ ಕಡೆ ಟೆನ್ಷನು, ತಾಯಿ ಕಡೆ ಟೆನ್ಷನು, ಅವ್ರ ಅಪ್ಪನ ಕಡೆ ಟೆನ್ಷನು, ಮದುವೆ ಟೆನ್ಷನು, ತಮ್ಮಂದ್ರಿಂದ ಟೆನ್ಷನು, ಅಕ್ಕ ತಂಗಿರಿಂದ ಟೆನ್ಷನ್. ಸೊ ನಿಮಗೆ ಒಬ್ಬ ವ್ಯಕ್ತಿ, ಹುಡುಗ ಆಗಲಿ ಹುಡುಗಿ ಆಗಲಿ, ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಸಿಕ್ಕಾಪಟ್ಟೆ ಟೆನ್ಷನ್ಸ್, ಅಂದರೆ ಜವಾಬ್ದಾರಿಗಳು ಹೆಚ್ಚು ಮಾಡ್ತಾನೆ. ದಿಸ್ ಈಸ್ ಕಟಕ ರಾಶಿಯವರು. ಕಟಕ ರಾಶಿಯವರು ದಯವಿಟ್ಟು ಉಗುರುಗಳು ಕತ್ತರಿಸಬೇಕಾದ್ರೆ, ಯಾವ ಕಾಲಕ್ಕೂ ಚರ್ಮಗಳು ಜಾಗ್ರತೆ, ಬೆರಳುಗಳನ್ನು ಕಿಟಕಿ ಹಾಕಬೇಕಾದ್ರೆ, ಕಾರ್ ಬಾಗಿಲು ಹಾಕಬೇಕಾದ್ರೆ, ಇಳಿಬೇಕಾದ್ರೆ ಹತ್ತಬೇಕಾದ್ರೆ ತುದಿಗಳು ಕಟ್ಟಾಗತ್ತೆ. ಅಥವಾ ಅಯ್ಯೋ ನೋಡು ಬಾಗ್ಲಾಕ್ಬಿಟ್ಯಾ ಅಂದರೆ ಸಣ್ಣದರಲ್ಲಿ ಸಿಕ್ಕಾಪಟ್ಟೆ ನೋವು, 1 ತಿಂಗಳು 1.5 ತಿಂಗಳು ಆಗುವಷ್ಟು ನೋವನ್ನ ಚಿಕ್ಕದ್ರಲ್ಲಿ ಕೊಡುತ್ತೆ ಕಟಕ ರಾಶಿಯವರಿಗೆ. ಇದೆಲ್ಲ ಕೆಟ್ಟದಾಗುತ್ತೆ. ಒಳ್ಳೇದೇನಾಗತ್ತೆ ಕಟಕ ರಾಶಿಯವರಿಗೆ? ಕೂದಲುಗಳು ಭದ್ರ, ಹುಷಾರು. ಅಂದ್ರೆ ಏನೋ, ನೀವು ಅಕಸ್ಮಾತ್ ಕೂದಲುಗಳು ಇನ್ಮೇಲೆ ಉದುರಕ್ಕೆ ಶುರು ಮಾಡ್ತಾನೆ. ಯಾರೋ? ಕೇತು ಕತ್ತರಿಸ್ತಾನೆ, ಶನಿ ನೋಡ್ತಾನೆ. ಶನಿ ಕೇತು ಏನು ಮಾಡ್ತಾನೆ? ಕೂದಲುಗಳನ್ನ ಕಮ್ಮಿ ಮಾಡ್ತಾನೆ. ಪೂರ್ತಿ ಅದಾಗದೆ. ಹುಡುಗರಿಗೋ 24 ಗಂಟೆ ತಲೆ ಬಾಚಿರ್ತಿರಲ್ಲ ಅಂಥವ್ರಿಗೆಲ್ಲ ಜಾಗ್ರತೆ. ಒಂದು. ಎರಡನೇದು, ಮೂಲವ್ಯಾಧಿ ಇರತಕ್ಕಂಥದ್ದು. ಉಷ್ಣಾಂಶದ ಪದಾರ್ಥಗಳನ್ನ ತಿನ್ನಬೇಡಿ ಕಟಕ ರಾಶಿಯವರು. ಖಾರ, ನಂಗೆ ತುಂಬ ಖಾರ ಇಷ್ಟ, ಮೆಣಸಿನ್ಕಾಯಿ ಜೊತೆ ತಿಂತೀನಿ, ಮೆಣಸಿನ್ಕಾಯಿನೇ ಖಾರ ಕಮ್ಮಿ ರೀ ಅಂತ ಹೇಳೋವಂಥವ್ರು ಇರ್ತಾರೆ ಕೆಲವರು. ಸೊ ಅದರಿಂದ ಇನ್ನು ಮೇಲೆ ಖಾರ ಹುಷಾರು. ಯಾಕೆಂದರೆ ಮೂಲವ್ಯಾಧಿ ಬರ್ಬೋದು, ಲಿವರ್ಗೆ ಪ್ರಾಬ್ಲಮ್ಗಳಾಗುತ್ತೆ. ಖಾರ ಸಿಕ್ಕಾಪಟ್ಟೆ ಆಸಿಡಿಟಿ ಅಲ್ವಾ. ಸೊ ಕಟಕ ರಾಶಿಯವ್ರಿಗೆ ಒಂದು ಶುಭ ಒಂದು ಅಶುಭ. ಆಯಿತಾ? ಇಷ್ಟೆಲ್ಲ ಮಾಡಿಕೊಂಡು ಸಿಂಹ ರಾಶಿಯವ್ರಿಗೆ ಬಂದ್ರಿ. ತಲೆನೋವುಗಳು, ಹಳೇ ಏನಾದರೂ ಟೆನ್ಷನ್ಗಳು, ಬೇರೆಯವ್ರಿಗೆ ತೊಂದರೆ ಕೊಡೋದನ್ನ ಬಿಡಿ. ಸಿಂಹ ರಾಶಿಯವರು ಭಾಳ ಜನ ಬೇರೆಯವ್ರಿಗೆ ತೊಂದರೆ ಕೊಡೋದು ಜಾಸ್ತಿ ಆಗಿದೆ. ಸೊ ಅವ್ರು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ, ದೇವರ ಅನುಗ್ರಹ ಖಂಡಿತ ಇರಲ್ಲ ನಿಮಗೆ. ಸಿಂಹ ರಾಶಿಯವ್ರಿಗೆ ನಿಮಗಿಂತ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ನಿಮಗೆ ದೇವರೇ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ. ಹುಷಾರ್. ಅಂದರೆ ನಿಮ್ಮ ಹಿಂದೆ ಇನ್ನೊಬ್ಬ ಶತ್ರುಗಳು ಜಾಸ್ತಿ. ಅಂದರೆ ನಿಮಗೆ ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ ಉತ್ಪತ್ತಿ ಆಗ್ತಾರೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಒಳ್ಳೇದೇನಾಗಬಹುದು? ಸೊ ನಿಮಗೇನಂದರೆ ಹೊಸ ಕೆಲಸ ಇಲ್ದಿದ್ದವ್ರಿಗೆ, ಸಿಂಹರಾಶಿಯವರಿಗೆ ಕೆಲಸ ಸಿಗುತ್ತೆ. ಆಪರ್ಚುನಿಟಿ ಇಲ್ದಿದ್ದವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಇಂಥ ಅವಕಾಶಗಳು ಅಕಸ್ಮಾತ್ ಏನಾದರೂ ಇದ್ದರೆ ಸಂತೋಷದಿಂದ, ಫ್ರೆಂಡ್ಶಿಪ್ಪಿಂದ ಅವಕಾಶಗಳು. ಲವ್ ಅಥವಾ ಮದುವೆ ಆಗಲಿಲ್ಲ ಅಂತ ಒದ್ದಾಡ್ತಿರೋ ಹುಡುಗ ಅಥವಾ ಹುಡುಗಿಗೆ ಹೊಸ ಮದುವೆ ಅವಕಾಶಗಳು ಖಂಡಿತ ಮನೆ ಬಾಗಿಲು ಹುಡ್ಕೊಂಡ್ಬರುತ್ತೆ. ಮೂರನೇದು, ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಿಮಗೆ ಹೊಸದಾಗಿ ವೆಹಿಕಲ್ಸ್ ಕೊಂಡ್ಕೊಳ್ಳೋ ಅವಕಾಶಗಳಂದರೆ ಸೈಕಲ್ ತೊಗೋಬೋದು, ಏನೋ ತೊಗೋಬೋದು, ವ್ಯವಸ್ಥೆ ಮಾಡ್ಕೋಬೋದು. ಇದನ್ನ ಉಳಿದಿರ್ತಕ್ಕಂಥದ್ದು ಕನ್ಯಾ ರಾಶಿಗೆ ಬಂದುಬಿಟ್ವಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಏನಿದೆ, ಸಿಂಹರಾಶಿ ಆದಮೇಲೆ ಕನ್ಯಾ ರಾಶಿ ಬುಧನ ಮನೆ. ಬುಧನ ಮನೆ ಕನ್ಯಾ ರಾಶಿ ಇರತಕ್ಕಂಥವ್ರು ಯಾರು ವಿಶೇಷವಾಗಿ ತಪ್ಪು ಮಾಡಿದ್ದೀರಾ? ನೀವುಗಳು ತಪ್ಪು ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಎಲ್ಲರೂ ಬಂದವರು ಅಡುಗೆ ಮಾಡಿ ಮಾಡಿ ಹಾಕ್ತಾಯಿದ್ದೀರಾ, ಅವ್ರ ಹತ್ರನೇ ಅನ್ಸ್ಕೊತಾ ಇರ್ತೀರಾ. ಅಪವಾದ ಅಪಕೀರ್ತಿಗಳು ಹೆಚ್ಚು. ಕನ್ಯಾ ರಾಶಿಯವರಿಗೆ ಅಪವಾದ ಅಪಕೀರ್ತಿಗಳು ಹೆಚ್ಚು. ಸೊ ಅದರಿಂದ ದಯವಿಟ್ಟು ಇನ್ನು ಮೇಲೆ ಯಾರ ಮಾತು ಕೇಳಬೇಡಿ. ಯಾರು ಕನ್ಯಾ ರಾಶಿ ಇರ್ತೀರೋ ಅಪವಾದ ಅಪಕೀರ್ತಿಗಳು. ಸೊ ಜಾಗ್ರತೆ. ಅದು ಕೆಲಸ ಜಾಗ ಆಗ್ಬೋದು, ಮನೆಯಲ್ಲಾಗಲಿ, ಅಕ್ಕಪಕ್ಕದ ಮನೆಯವರಾಗಲಿ, ಸುಮ್ಮನೆ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಈ ಕನ್ಯಾ ರಾಶಿಯವ್ರು ಸುಮ್ಮನೆ ಇರಲ್ಲ. ಏನಮ್ಮ ಇದು ಯಾರು ನಂಗೆ ಗೊತ್ತಾಗಿಲ್ಲ, ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ? ಹಿಂಗೆ ನಿಮಗೆ ಯಾಕೆ ಪರಿಚಯ ಮಾಡ್ಕೊತಿರೋ ನನಗೆ ಅರ್ಥ ಆಗಿಲ್ಲ. ಅವ್ನು ಮಾಡಿಕೊಟ್ರೆ ಇಂಟ್ರಡಕ್ಷನ್ ನೀವು ಮಾಡ್ಕೋಬೇಕು. ಅವರಿಂದಾನೇ ನಿಮಗೆ ತೊಂದರೆಗಳಾಗುತ್ತೆ. ಹುಷಾರ್, ಜಾಗ್ರತೆ. ಎರಡನೇದು, ಆರೋಗ್ಯ ಪರಿಸ್ಥಿತಿಯಲ್ಲಿ ನಿಮಗೆ ಕಾಲು ನೋವುಗಳು, ಕೀಳು ನೋವುಗಳು ಜಾಸ್ತಿ. ಕೇತು ಬಂದು ಕಾಲು ನೋವುಗಳು, ಕೀಳು ನೋವುಗಳು ಕೊಡ್ತಾನೆ. ಅಂದರೆ ಅಯ್ಯೋ ಮಲ್ಕೊಂಡಿದ್ದೆ ನೋಡಿ, ಯಾಕೋ ನರ ಹಿಡ್ಕೊಂಡ್ಬಿಡ್ತು, ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ಒದ್ದಾಡ್ತಿದ್ರೆ ಮೂಳೆಗಳು ತುಂಬ ಹೊತ್ತು ನಿಂತ್ಕೊಳ್ಳೋ ಪರಿಸ್ಥಿತಿಗಳು ಜಾಸ್ತಿ ಬರುತ್ತೆ. ನಿಮಗೆ ಗೊತ್ತಿಲ್ಲದೇ ಸ್ವಲ್ಪ ನಿಂತ್ಕೊಳ್ರಿ ಬರ್ತೀನಿ ಕೆಲಸದಲ್ಲಿ, ಫಾರ್ ಎಕ್ಸಾಂಪಲ್ ಎಲ್ಲೇ ನಿಂತ್ಕೊಳ್ಳಿ, ನಿಮಗೆ ಮೂಳೆಗಳ ಬಗ್ಗೆ, ಅದಕ್ಕೆ ವಿಟಮಿನ್ಸು ಕಮ್ಮಿ ಆಗಿರುತ್ತೆ, ಕ್ಯಾಲ್ಶಿಯಂ ಕಮ್ಮಿ ಆಗುತ್ತೆ. ಚೆನ್ನಾಗಿ ಆ ಥರ ಕ್ಯಾಲ್ಶಿಯಂ ಪದಾರ್ಥಗಳನ್ನ ಚೆನ್ನಾಗಿ ತಿನ್ನಿ. ಪೂರ್ತಿ ಕಾಳುಗಳು ಅಕಸ್ಮಾತ್ ಮೊಳಕೆ ಬಂದಿದ್ರೆ ಆ ಥರ ಚೆನ್ನಾಗಿ ತಿನ್ನಿ. ಸ್ಪ್ರೌಟ್ಸ್ ಅದೆಲ್ಲ ಚೆನ್ನಾಗಿ ಕ್ಯಾಲ್ಶಿಯಂ ಕೊಡುತ್ತೆ, ವ್ಯವಸ್ಥೆ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಬಂದುಬಿಟ್ರಿ ಅಂತ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಇಷ್ಟು ವರ್ಷ ತುಂಬ ಕಷ್ಟ ಇತ್ತು. ಇನ್ನು ಮೇಲೆ ಒಳ್ಳೆ ಹೇಳಿದ್ದೀರಾ ಗುರುಜಿ. 6 ರಾಶಿ ಪಾಪ ಒಂದು ಎಕ್ಸ್ಟ್ರಾ ಹೇಳ್ಬಿಟ್ರೆ ಕೊಡೋಣ ಅಂತ ಅಷ್ಟೇ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಇನ್ನುಳಿದ ರಾಶಿಗಳ ಬಗ್ಗೆ ನಾನು ಒಂದು ಚಿಕ್ಕ ಬ್ರೇಕ್ನ ನಂತರ ನಿಮ್ಮ ಹತ್ರ ತಗೋತೀನಿ ಈ ವಿಷಯಗಳನ್ನ. ಆದರೆ ಈಗ ಹೇಳಿದಂತಹ 6 ರಾಶಿ, ಒಂದಷ್ಟು ಕೆಲವು ರಾಶಿಗಳಿಗೆ ಒಂದಷ್ಟು ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕಾಗುತ್ತೆ ಗುರುಜಿ? ಸಾಧಾರಣವಾಗಿ ಮೇಷರಾಶಿಯವರು ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂದರೆ ಸುಬ್ಬಣ್ಣನ ಯೋಚನೆ ಮಾಡಬೇಕು. ಅಕಸ್ಮಾತ್ ಅವನು ಮುಸಲ್ಮಾನರಾಗಿದ್ದ ಪಕ್ಷದಲ್ಲಿ, ಅಂದರೆ ಎಲ್ರಿಗೂ ಒಂದೇ ವ್ಯವಸ್ಥೆ. ಮೇಷರಾಶಿ ಅಕಸ್ಮಾತ್ ಮುಸಲ್ಮಾನರಾದರೆ ದರ್ಗಾಗಳಿಗೆ ಹೋಗಿ ಸ್ವೀಟ್ ಬೂಂದಿ ಹಂಚಿ. ಮೇಷರಾಶಿಯವ್ರಿಗೆ ಹೇಳ್ತಾ ಇರೋದು. ಹಿಂದೂಗಳಿಗಾಗಿದ್ದ ಪಕ್ಷದಲ್ಲಿ ಏನು ಮಾಡಬೇಕು? ಇದು ಯಾರಾದರೂ ಬ್ರಹ್ಮಾಂಡಗಳು ಹೇಳ್ತಾರೆ, ಬ್ರಹ್ಮಾಂಡಗಳು ಒಬ್ಬರೇ ಹೇಳೋದು, ಜ್ಞಾಪಕ ಇಟ್ಕೊಳ್ಳಿ. ನೀವೆಲ್ಲ ಸುಬ್ಬಣ್ಣನ ಹಿಡ್ಕೋಬೇಕು. ಮುಸಲ್ಮಾನರಾದರೆ ಸಿಹಿ ಬೂಂದಿ,
ಖಾರದ್ದಲ್ಲ, ಖಾರ ಬೂಂದಿ ಹಂಚ್ಬಿಟ್ಟಿರ, ದರ್ಗಾಗೆ ಪೂಜೆ ಮಾಡಿಸಿ, ಮೌಲ್ವಿ ಹತ್ರ ಪೂಜೆ ಮಾಡಿಸಿ, ಅದನ್ನು ಅಲ್ಲೇ ಗುರುವಾರದ ದಿವಸ ಹಂಚಿ. ಗುರು ಮಂಗಳ ಯೋಗ, ಮೇಷರಾಶಿ ಕುಜ ಅಲ್ವಾ, ಮಂಗಳ ಯೋಗ. ಕ್ರಿಶ್ಚಿಯನ್ಸ್ ಆದರೆ ಎಲ್ಲೋ ಕ್ಯಾಂಡಲ್ಸ್ ಹಚ್ಚಬೇಕು. ನಿಮಗೆ ಎಷ್ಟೋ ಜನಕ್ಕೆ ಕ್ರಿಶ್ಚಿಯನ್ಸಲ್ಲಿ ಏನಾಗಿದೆ, ಕೆಲವರು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇರ್ತಾರೆ, ಸೇಮ್ ಕ್ರಿಶ್ಚಿಯನ್ಸ್ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ನಮ್ಮ ತಾತನ ಕಾಲದಿಂದ ಬರುತ್ತೆ. ನೀವು ವಾಟರ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡೋಕ್ಕೆ, ಎಲ್ಲೋ ಕ್ಯಾಂಡಲ್ಸ್ ಹಚ್ಚಿದಾಗ ಚರ್ಚಲ್ಲಿ ಇನ್ ದ ನೇಮ್ ಆಫ್ ದಿ ಫಾದರ್ ಅಂಡ್ ಆಫ್ ದಿ ಸನ್ ಅಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಆಮೆನ್ ಅಂತ ಹೇಳ್ಕೊಂಡ್ರೆ ಪರಿವರ್ತನೆ. ಯಾರ್ಯಾರು ಸಿಖ್ ಇಸಾಯಿಗಳಿರ್ತಾರೋ ವಿಶೇಷವಾಗಿರ್ತಕ್ಕಂಥದ್ದಿಗೆ ಅಲ್ಲಿ ಅಕಸ್ಮಾತ್ ಹೋದರೆ ಚಪಾತಿಗಳನ್ನು, ಗೋಧಿ ಪದಾರ್ಥಗಳನ್ನು ಹಂಚಬೇಕು. ಇದು ಮೇಷರಾಶಿಯ ಫಲ. ಇದನ್ನೆಲ್ಲ ಹಂಚ್ಕೊಂಡು ಬಂದಾಗ ಭಾಳ ಚೆನ್ನಾಗಿರುತ್ತೆ. ಜೈನ್ ಧರ್ಮಕ್ಕೆ ನೋಡಿ, ಎಲ್ಲದಕ್ಕೂ ಹೊಂದ್ಕೊಳ್ಳೋ ಜೈನ್ ಧರ್ಮ ಅಂದರೆ ಅನಾಥೋ ದೈವರಕ್ಷಕ, ಅವ್ರನ್ನೆಲ್ಲರಿಗೂ ಹಂಚ್ತಕ್ಕಂಥ ವ್ಯವಸ್ಥೆ. ದೇವಸ್ಥಾನದಲ್ಲಿ ಮಾತ್ರ. ಇಲ್ಲಿ ಭಾಳ ಪಿಸ್ನಾರಿಗಳಿರ್ತಾರೆ, ಆದರೆ ಅಲ್ಲಿ ದಾನ ಧರ್ಮಗಳು ಮಾಡ್ತಾರೆ. ವೃಷಭ ರಾಶಿ ಆಗಿರ್ತಕ್ಕಂಥವ್ರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಕೊಳ್ಳಿ. ಹಿಂದೂಗಳಾಗಿದ್ದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕು. ಮುಸಲ್ಮಾನರಾಗಿದ್ದರೆ ಯಾವ್ದಾರು ಹೆಂಗಸರಿಗೆ ವಿಶೇಷವಾಗಿರ್ತಕ್ಕಂಥ ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು. ಅಂದರೆ ನೀವು ಹಾಕೊಂಡ್ರೆ ಕಪ್ಪು ಬಟ್ಟೆನ ಯಾರಾದರೂ ಇನ್ನತ್ತ ಬಡವರಿದ್ದ ಪಕ್ಷದಲ್ಲಿ ಅವ್ರಿಗೆ ಕೊಡಬೇಕು. ಕ್ರಿಶ್ಚಿಯನ್ಸ್ ಆಗಿದ್ದ ಪಕ್ಷದಲ್ಲಿ ಗ್ರೀನ್ ಆಗಿರ್ತಕ್ಕಂಥ ವಸ್ತುಗಳನ್ನು ನೀವು ಅವ್ರ ಹತ್ರ ಇಸ್ಕೋಬೇಕು. ಎಲ್ಲಾದರೂ ಹೋದರೆ ಅಮ್ಮ ಒಂದು ಗ್ರೀನ್ ಬಸ್ತಾ ಕೊಟ್ಬಿಡಮ್ಮ ಅಂತ ಹೇಳಿ, ಕ್ರಿಶ್ಚಿಯನ್ಸ್ ಆದರೆ ಇಸ್ಕೊಳ್ಳಿ. ಕ್ರಿಸ್ಮಸ್ ಬಂದ್ಬಿಡ್ತು ನಾಳೆ, ಇಸ್ಕೊಳ್ಳಿ ಹೋಗಿ ಅದೇ ಗ್ರೀನ್ ಡ್ರೆಸ್, ನನಗೆ ಅದೇ ತಗೊಳ್ಳಿ ಅಂತ ಹೇಳಿ. ಅಕಸ್ಮಾತ್ ಸಿಕ್ಕಾಯಿಗಳಿದ್ದರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳೆಲ್ಲ ಮಾಡಬೇಕಾದಿಷ್ಟೇ. ಎಲ್ಲಾದರೂ ಹೋದರೆ ಬಡಿಸಬೇಕು. ನೀವು ತಿನ್ಕೊಂಡು ಕೂರಿಸ್ಕೊಳ್ಳೋದ, ಬಡಿಸ್ಬೇಕು. ನಾನು ಅಂದನ ಮಾಡಿದ್ದೀನಿ ಅಂತಿರಲ್ಲ, ಅಂದನಲ್ಲ, ನಿಜವಾಗ್ಲೂ ಅವರಲ್ಲಿ ಬಡಿಸ್ತಾರೆ. ಎಷ್ಟು ಚೆನ್ನಾಗಿ ಬಡಿಸ್ತಾರೆ ಅಂದರೆ ಆವು ಬೈಟು ಫಸ್ಟ್ ಕ್ಲಾಸಾಗಿ ತಿನ್ನಿಸ್ತಾರೆ. ಸೊ ನೀವು ಹೋಗಿ ಬಡಿಸಿ, ನಾನು ಕೊಟ್ಟಿದ್ದೀನಿ ಕಾಳು ಅಂತ ಬಡಿಸ್ಕೋಬೇಕು. ಮಿಥುನ್ ರಾಶಿಯಲ್ಲಿರ್ತಕ್ಕಂಥ ಪರಿಹಾರ ಬುಧನ ಮನೆಯಾಗಿರೋದ್ರಿಂದ ಹಿಂದುತ್ವವಾಗಿರ್ತಕ್ಕಂಥ ಸ್ವಯಂ ವಿಷ್ಣು ದಿವಾಕರ. ಸಂಧ್ಯಾ ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳ್ಕೊಳ್ಳಿ, ಭಾಳ ಚೆನ್ನಾಗಲಿ. ಮುಸ್ಲಿಮ್ಸ್ ಆಗಿದ್ದ ಪಕ್ಷದಲ್ಲಿ ಪೆನ್ನು ಪೆನ್ಸಲ್ಲು ಇದೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ. ಕ್ರಿಶ್ಚಿಯನ್ಸ್ ಆಗಿದ್ದ ಪಕ್ಷದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಯಾರಿಗಾದರೂ ಕೈ ಬಳೆಗಳು, ಹೇರ್ ಬ್ಯಾಂಡು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ, ಅದನ್ನು ಕೊಟ್ಟರೆ ಬಹಳ ವಿಶೇಷ. ಅದೇ ಸಿಕ್ಕುಗಳಾಗಿದ್ದರೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಏನು ಅಂದರೆ, ಯಾರಾದರೂ ವೃದ್ಧಾಪ್ಯಕ್ಕೆ ಊಟವನ್ನು ಹಾಕಿ ಕರೆದು ಆವ್ ಬೈಟು ಅಂತೇಳಿ ವೃದ್ಧಾಪ್ಯಕ್ಕೆ ಅವರು ಬಿಡುವಾಗಿರ್ಬೋದು, ಯಜಮಾನ್ರು ಇಲ್ದಿದ್ದವರಾಗಿರ್ಬೋದು, ಯಜಮಾನ್ರಿಗೆ ಹೆಂಡತಿ ಇಲ್ದಿದ್ದವರಾಗಿರ್ಬೋದು, ವಯಸ್ಸಾಗಿದೆ ಬನ್ನಿ ಕೂತ್ಕೊಳ್ಳಿ ಅಂತ ಬಡಿಸ್ಬೇಕು. 4 ಜನಕ್ಕೆ ಫಸ್ಟ್ ಕ್ಲಾಸಾಗಿ ಪರಿಹಾರ ಕೊಟ್ವಿ. ಕಟಕ ರಾಶಿ ಅವ್ರಿಗೆ ಬಂದಿರತಕ್ಕಂಥ ಚಂದ್ರ ಪರಿವರ್ತನೆ. ನೀವು ಅಕ್ಕಪಕ್ಕದ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಚಂದ್ರ ಅಂದರೆ ಸಾಯಂಕಾಲದಲ್ಲಿ ಮೊಸರನ್ನು ಕೊಡಬೇಕು, ಬೆಳದಿಂಗಲ್ಲ ಊಟ ಮಾಡಬೇಕು. ಸಾಯಂಕಾಲದಲ್ಲಿ ಯಾರಿಗಾದರೂ ಹೋದರೆ ಕರ್ಡ್ ರೈಸ್ ಕೊಡಿಸ್ತೀನಿ ಅಂತ ಹೇಳಬೇಕು. ನೀವೇನು ಗೊತ್ತಾ, ಚಳಿಗಾಲ ನಾನು ಕರ್ಡ್ ರೈಸ್ ಕೊಡಿಸಲ್ಲ, ಕೊಡಿಸಿ. ಪಕ್ಕದಲ್ಲಿ ಭಿಕ್ಷುಕರು ಇರ್ತಾರೆ, ಅಂಥವ್ರು ಕೊಡಿಸ್ಬೇಕು. ಮುಸಲ್ಮಾನರಾದರೆ ಚಂದ್ರ ಆಗಿರೋದ್ರಿಂದ ನೀವೇನು ಮಾಡಬೇಕು, ಹಾಲು ದಾನವನ್ನು ಮಾಡಬೇಕು. ಕ್ಷೀರ ಸಮುದ್ರ ರಾಜ ತನಿಯಾಮ್ ದಾಸೀಭೂತ ಸಮಸ್ತ ಲೋಕೈಕದಿಕಾಂ ಕುರಾಮ್ ಅಂತ ಹೇಳಿ ಪರಿವರ್ತನೆ. ಕ್ರಿಶ್ಚಿಯನ್ಸ್ ಆಗಿದ್ದರೆ ಏನು ಮಾಡಬೇಕು, ನೀವೆಲ್ಲ ಸ್ಪಿರಿಟ್ ಅಂತ ನೀರು ತರ್ತೀರಿ ಗೊತ್ತಾ, ಆ ಸ್ಪಿರಿಟ್ ಅನ್ನೋ ನೀರನ್ನ ನೀವು ಅನ್ಯತಾ ಎಷ್ಟು ಜನ ಕ್ರಿಶ್ಚಿಯನ್ಸ್ ಮನೆಗೆ ಇರ್ತೀರೋ ಬ್ರೆಡ್ ಜೊತೆ ಆ ಸ್ಪಿರಿಟ್ ನೀರನ್ನ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು. ದೊಡ್ಡವ್ರಿಗೆ ಕೊಡಬೇಕು, ಸ್ಪಿರಿಟ್ ನೀರು ತರಬೇಕು. ಕ್ರಿಶ್ಚಿಯನ್ ಚರ್ಚಲ್ಲಿ ಸಿಗುತ್ತೆ ಬ್ರೆಡ್ಡು, ವೀಟ್ ಬ್ರೆಡ್ಡೇ ತೊಗೊಳ್ಳಿ, ಫಸ್ಟ್ ಕ್ಲಾಸಾಗಿ ಕೊಡಿ. ಅದೇ ದರ್ಗಾದಲ್ಲಿರ್ತಕ್ಕಂಥ ವ್ಯವಸ್ಥೆನ ಮಾಡ್ಕೋಬೋದು. ಅದೇ ಏನು ಸಿಖ್ ಅವ್ರುಗಳಿದ್ದಾರೋ ವಿಶೇಷವಾಗಿ ಟರ್ಬನ್, ಪೇಟ ಏನು ಕಟ್ಕೊತೀರಾ, ದುಪಟ್ಟ ಅಕಸ್ಮಾತ್ ಹೆಂಗಸರಿಗಿದೆ ಹೀಗೆ ವೇಲು, ಆ ಥರದನ್ನು ಕೊಡಿಸಿ. ಅದು ಏನೇ ಕಲರ್ ಫಸ್ಟ್ ಕ್ಲಾಸಾಗಿ. ಆ ವಸ್ತ್ರದಾನಂ ಸಮರ್ಪಯಾಮಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹಿಂದೂಗಳು ಏನು ಮಾಡಬೇಕು ಅಂದರೆ, ಆಂಜನೇಯ ಸ್ಮರಣೆ ಜ್ಞಾಪಕ ಇಟ್ಕೊಳ್ಳಿ. ಶ್ರೀರಾಮಚಂದ್ರ ಸೂರ್ಯವಂಶಸ್ಥ, ಪರಿಪೂರ್ಣವಾಗಿ ಆಂಜನೇಯ ಸೂರ್ಯ ಮಿತ್ರ, ಅನಾಥೋ ದೈವರಕ್ಷಕ. ಈ ವರ್ಷ ಅವನು ಮಾಡಿರ್ತಕ್ಕಂಥದ್ದು ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ತಂ ಸೂರ್ಯಂ ಪ್ರಣಮಾಮ್ಯಂ. ಸೊ ಈ ವರ್ಷದ ಭವಿಷ್ಯ ನಿಮಗೆಲ್ಲರಿಗೂ ನಿಂತಿರೋದು ಇವತ್ತು ಸುವರ್ಣವಾಸಿನಲ್ಲಿ ಭಾನುವಾರ ದಿವಸ ಕತೆ ಮಾತಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಹಿಂದೂ ಸಂಪ್ರದಾಯ. ಅದೇ ಯಾವುದೋ ಮುಸ್ಲಿಂ ಕಾರ್ಯಗಳು ಏನಾದರೂ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ. ಯಾರಿಗಾದರೂ ವೆಹಿಕಲ್ಸ್ ಕೊಡ್ಬೋದು. ನೀವೇನು ಮಾಡ್ಬೋದು, ವೆಹಿಕಲ್ಸ್ ಹೆಂಗಪ್ಪ ಕೊಡಿಸೋದು, ಒಂದು ಕೆಲಸ ಮಾಡಿ, ಪುಟಾಣಿ ಕಾರನ್ನು ಎತ್ಕೊಂಡೋಗಿ ಯಾವ್ದಾದ್ರು ಚಿಕ್ಕ ಮಕ್ಕಳು ಕೊಡಿಸೋದು, ವೆಹಿಕಲ್ಸ್ ಇಂಡೈರೆಕ್ಟಾಗಿ ಕೊಡ್ಬೋದು. ಪಾರ್ಟ್ಸ್ ಯಾರಿಗಾದರೂ, ಇವಾಗ ಎಷ್ಟೋ ಜನ ಅಲ್ಲೆಲ್ಲ ರಿಪೇರಿ ಮಾಡೋರೇ ನಿಮ್ಮವ್ರು ಜಾಸ್ತಿ ಮುಸ್ಲಿಮಾನರು. ಸೊ ನೀವೇನು ಮಾಡಬೇಕು, ಒಂದು ಗ್ಲಾಸ್, ಒಂದು ಅಕ್ಕನಿಗೆ ಒಂದು ತಂಗಿ ಫ್ರೀ ಅಂತ ಹಾಗೇನ್ಬಿಟ್ಟು ತಪ್ಪು ತಿಳ್ಕೊಂಬಿಡಿ, ಅಪಾರ್ಥ ಮಾಡ್ಕೊಂಬಿಡಿ. ನೀವು ಈ ಗ್ಲಾಸ್ಗೆ ನಾನು ನೆಟ್ಟು ಬೋಲ್ಟ್ ನಾನು ಹಾಕ್ಕೊಡ್ತೀನಿ, ಬಿಡಿ ಸರ್ ನಾನು ಮಾಡ್ಕೊಡ್ತೀನಿ, ಆ ಥರದ್ದು ಏನಾದರೂ ಫ್ರೀಯಾಗಿ ಮಾಡಿ, ನಿಮ್ಮ ತಾತ ಮನೆ ಗಂಟೆ ಹೋಗಲ್ಲ. ಅದೇ ರೀತಿ ಕ್ರಿಶ್ಚಿಯನ್ಸ್ ಏನಾದರೂ ಮಾಡಿರಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಏನಾದರೂ ಚರ್ಚ್ಗಳಿಗೆ ಹೋದಾಗ ಬೇರೆಯವ್ರಿಗೆ ನೀವೇನಾದರೂ ಮಾಡಬೇಕು. ದೇವಸ್ಥಾನಕ್ಕೆ ಒಂದು ಹೂ ತೊಗೊಳ್ಬೋದು, ನಿಮ್ಮ ಹೂ ತೊಗೊಳ್ಳೋದಲ್ಲದೆ ಅವ್ರಿಗೆ ತೊಗೊಳ್ಬೋದು. ಅಕಸ್ಮಾತ್ ಯಾರಾದರೂ ಸಿಖ್ಗಳಿದ್ರೆ ದೇವಸ್ಥಾನದ ಮುಂದೆ ಭಿಕ್ಷದವ್ರು ಇರ್ತಾರಲ್ಲ, ಅವರಿಗೆ ಆವತ್ತಿನ ದಿವಸ ಏನೂ ಊಟಗಳನ್ನು ಹಾಕಬೇಡಿ. ನಿಮ್ಮಲ್ಲಿ ದಾನ ಧರ್ಮ ಮಾಡ್ತೀರ ಸಂತೋಷ, ಆವತ್ತು ಮಾತ್ರ ಭಿಕ್ಷದವರಿಗೆ ಯಾವ ಕಾಲಕ್ಕೂ ಗುರುವಾರ ದಿವಸ ಶನಿವಾರದ ದಿವಸ ಮಾಡಬೇಡಿ. ಸೊ ಭಾನುವಾರ ಆ ವ್ಯವಸ್ಥೆ ಈ 4 ಜನಕ್ಕಾಯಿತು. ಇನ್ನು ಉಳಿದಿರ್ತಕ್ಕಂಥ ಕನ್ಯಾ ರಾಶಿಗೆ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ಅಷ್ಟೂ ಜನ ಜ್ಞಾಪಕ ಇಟ್ಕೊಳ್ಳಿ, ಬುಧ ಆಗಿರೋದ್ರಿಂದ ಕೃಷ್ಣ ಪರಮಾತ್ಮ ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ ಮಥೇನ್ಮಮ
ಸೊ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕೊಳಲು ಬಾರಿಸಿದ ಹಾಗೆ ಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟ ಆಗಿದೆ ಏನೋ ಹಸುಗಳು. ಸೊ ಹಸುಗಳಿಗೆ ಹೋಗಿ ಕೃಷ್ಣನ ದೇವಸ್ಥಾನದ ಹತ್ರ ಹಸು ಇರಬೇಕು, ಅಥವಾ ಯಾರ್ದಾದ್ರೂ ಕೃಷ್ಣನ ಭಕ್ತರಾಗಿರ್ತಕ್ಕಂಥವ್ರು ಹಸುಗಳು, ಆ ಹಸುಗಳಿಗೆ ಹೋಗಿ ಊಟವನ್ನು ಕೊಡ್ಬೋದು ಹಿಂದೂಗಳು. ಮುಸಲ್ಮಾನರಾಗಿರ್ತಕ್ಕಂಥವ್ರು ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಅಂದರೆ ನೀವು ಮಾಡಬೇಕಾದ ಇಷ್ಟೇ, ಎಲ್ಲೇ ದೊಡ್ಡ ಕ್ಷೇತ್ರ ಇರಲಿ, ದರ್ಗಾ ಇರಲಿ, ಅಥವಾ ಅಜ್ಮೀರ್ ಇರ್ತಾರಲ್ಲ ಅಂಥ ಕ್ಷೇತ್ರಕ್ಕೆ ಹಿಂದೂಗಳನ್ನ ನೀವು ಕರ್ಕೊಂಡು ಹೋಗಬೇಕು. ನಿಮ್ಮ ಫ್ರೆಂಡ್ಸು ಬನ್ನಿರಿ ನಾನು ಕರ್ಕೊಂಡು ಹೋಗ್ತೀನಿ, ನಮ್ಮ ಊರಲ್ಲಿ ನಿಮಗೆ ಮಾಡಿಸ್ತೀವಿ, ನೀವುಗಳು ಆ ರೀತಿ ಮಾಡಿಕೊಟ್ರೆ ಬಹಳ ವಿಶೇಷವಾಗಿರುತ್ತೆ. ಕ್ರಿಶ್ಚಿಯನ್ರು ವ್ಯವಸ್ಥಿತವಾಗಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಯಾವ ಕಾಲಕ್ಕೂ ತಪ್ಪು ತಿಳ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಕೋರ್ಟ್ಗಳ ಹತ್ರ ಇರ್ತಾರೆ, ಕಳ್ಳಕಾಯಿ ಮಾಡ್ತಿರ್ತಾರೆ, ಅಕಸ್ಮಾತ್ ಪಾನಿಪುರಿ ಮಾಡ್ತಾನೆ, ಈ ಥರ ಮಾಡ್ತಾರೆ. ಕೋರ್ಟ್ ಅಂದರೆ ಕೇತು, ಸೊ ಕ್ರಿಶ್ಚಿಯನ್ಸ್ ಅಂದರೆ ಕೋರ್ಟು. ನೀವು ಅಡ್ವೊಕೇಟ್ಗಳಿಗೆ ಏನಾದರೂ ಕರೆದು ಊಟವನ್ನು ಅವತ್ತು ಮಧ್ಯಾಹ್ನದಲ್ಲಿ ಕಾನ ದಿಲಾತಾವ್ ಅಂತ ಕರ್ಕೊಂಡು ಹೋಗಿ ಈ ಕ್ರಿಶ್ಚಿಯನ್ಸ್ ಏನು ಮಾಡಬೇಕು, ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ಸ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಇನ್ನು ಉಳಿದಿರ್ತಕ್ಕಂಥ ಪಂಜಾಬಿಗಳು ನೀವು ಮಾಡಬೇಕಾದಿಷ್ಟೇ, ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಎಷ್ಟು ಪರಿಹಾರ ಕೊಟ್ಬಿಟ್ಟಾಗೋಗಿದೆ. ಆದ್ದರಿಂದ ನೀವುಗಳು ಯಾವುದಾದ್ರೂ ಒಂದು ಹೋಟ್ಲ್ಗೆ ಹೋಗ್ಬಿಟ್ಟು ಆರ್ಡರ್ ತೊಗೊಂಡು 6 ಜನಕ್ಕೆ ಜ್ಞಾಪಕ ಇಟ್ಕೊಳ್ಳಿ, 6 ಜನಕ್ಕೆ ಬೇರೆ ಬೇರೆ ಅನ್ಯಥಾ ಭಿಕ್ಷದವರಿಗೆ, ಬೇರೆ ಜಾತಿ ಇರಲ್ಲ ಅವರಿಗೆ, ಭಿಕ್ಷದವರಿಗೆ ಅವರಿಗೆ ಅನ್ಯಥಾ, ಅವನು ಹಿಂದೂ ಇರ್ಬೋದು, ಇವ್ನು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಏನೂ ನೋಡದೆ ನೀವು ಹೋಗಿ ಹಂಚಬೇಕು, ಬೇರೆ ಬೇರೆ ಏರಿಯಾ ಆಗಬೇಕು, ಹಂಚಬೇಕು. ಕನ್ಯಾ ರಾಶಿಯವರೆಗೂ ಬಂದಿದ್ದೀನಪ್ಪ, ಸದ್ಯಕ್ಕೆ ಸುಸ್ತಾಗಿದೆ, ಇಂಟರ್ವೆಲ್ ತೊಗೊಳ್ಳೋಣ, ಕೂತೀರಿ ಬನ್ನಿ. ಮೇಷದಿಂದ ಕನ್ಯಾ ರಾಶಿ ತನಕ ಹೇಗಿದೆ ಇಡೀ ವರ್ಷ ಅವರ ರಾಶಿ ಅಂತ, ಜೊತೆಗೆ ಸಮಸ್ಯೆಗಳಿರುತ್ತೆ ಕೆಲವೊಂದು ರಾಶಿಯಲ್ಲಂತೂ ಇದೆ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಬಗ್ಗೆಯೂ ಕೂಡ ವಿವರವಾದಂತಹ ಮಾಹಿತಿಯನ್ನ ಗುರುಜಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ 6 ರಾಶಿ ದೋಷಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಆ 6 ರಾಶಿಯವರಿಗೆ 2024 ಹೇಗಿರುತ್ತೆ ಅನ್ನೋದರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.